ಮಾರಾಟ, ಉಡುಗೊರೆ, ಅಡಮಾನ, ಮಾರ್ಟ್ಗೇಜ್, ಲೀಸ್ ಮುಂತಾದ ಹಲವು ವಿಧಾನಗಳ ಮೂಲಕ ಸ್ಥಿರಾಸ್ತಿ ಹಕ್ಕುಗಳನ್ನು ಪಡೆಯಬಹುದು. ಇವು ಜೀವಂತ ವ್ಯಕ್ತಿಗಳ ನಡುವೆ ನಡೆಯುತ್ತವೆ. ಅದೇ ರೀತಿ ವೀಲುನಾಮೆಯ ಮೂಲಕ ಅಥವಾ ಮಾಲೀಕನ ಮರಣದ ನಂತರ ಉತ್ತರಾಧಿಕಾರ ವಾರಸು ಮೂಲಕವೂ ಹಕ್ಕುಗಳು ವರ್ಗಾವಣೆ ಆಗಬಹುದು. 1959ರ ಸಂಹಿತೆಯ ವಿಧಿಗಳು 109 ಅಥವಾ 110 ಯಾವುದೂ ಹಕ್ಕು ಪಡೆಯುವುದನ್ನು ನಿರ್ದಿಷ್ಟ ವಿಧಾನಕ್ಕೆ ಮಾತ್ರ ಸೀಮಿತಗೊಳಿಸುವುದಿಲ್ಲ. ಬದಲಾಗಿ 2018ರ ನಿಯಮಗಳು ವೀಲುನಾಮೆ ಮೂಲಕ ಹಕ್ಕು ಪಡೆಯುವುದನ್ನು ಒಂದು ವಿಧಾನವೆಂದು ಗುರುತಿಸುತ್ತವೆ. ಆದ್ದರಿಂದ ವೀಲುನಾಮೆ ಮೂಲಕ ಭೂಮಿಯಲ್ಲಿ ಹಕ್ಕು ಪಡೆಯುವುದನ್ನು 1959ರ ಸಂಹಿತೆ ನಿಷೇಧಿಸುವುದಿಲ್ಲ. ಹೀಗಾಗಿ ವೀಲುನಾಮೆ ಆಧಾರದ ಮೇಲೆ ಸಲ್ಲಿಸಿದ ಖಾತಾ ಬದಲಾವಣೆ ಅರ್ಜಿಯನ್ನು ಅದರ ಸಾಚಾತನದ ಆಧಾರದ ಮೇಲೆ ಪರಿಗಣಿಸಬೇಕಾಗಿದ್ದು, ಕೇವಲ ಅದು ವೀಲುನಾಮೆ ಆಧಾರಿತವಾಗಿದೆ ಎಂಬ ಕಾರಣಕ್ಕಷ್ಟೇ ತಿರಸ್ಕರಿಸಲಾಗುವುದಿಲ್ಲ. ಖಾತೆ ಬದಲಾವಣೆ ಹಕ್ಕು ನೀಡುವುದಲ್ಲ, ಕಂದಾಯ ಉದ್ದೇಶಕ್ಕೆ ಮಾತ್ರ ನಾಮಾಂತರ ಕಾರ್ಯವಿಧಾನದ ಸೀಮಿತ ಸ್ವರೂಪವನ್ನು ಒತ್ತಿ ಹೇಳಿದ ಸುಪ್ರೀಂ ಕೋರ್ಟ್, ನಾಮಾಂತರ ದಾಖಲಾತಿಗಳು ಸ್ವತ್ತಿನ ಮೇಲೆ ಯಾವುದೇ ಹಕ್ಕು, ಶೀರ್ಷಿಕೆ ಅಥವಾ ಆಸಕ್ತಿಯನ್ನು ನೀಡುವುದಿಲ್ಲ. ಅವು ಕೇವಲ ಹಣಕಾಸು ಮತ್ತು ಕಂದಾಯ ಉದ್ದೇಶಗಳಿಗಾಗಿ ಮಾತ್ರ ಎಂದು ಪುನರುಚ್ಚರಿಸಿತು. ಪರಿಗಣಿಸಬೇಕಾದ ಮುಖ್ಯ ಅಂಶವೇನೆಂದರೆ, ಖಾತಾ ಬದಲಾವಣೆಯಿಂದ ಯಾರಿಗೂ ಸ್ಥಿರಾಸ್ತಿ ಹಕ್ಕು, ಶೀರ್ಷಿಕೆ ಅಥವಾ ಆಸಕ್ತಿ ದೊರೆಯುವುದಿಲ್ಲ. ಕಂದಾಯ ದಾಖಲೆಗಳಲ್ಲಿ ಹೆಸರು ಬದಲಾವಣೆ ಕೇವಲ ರಾಜಸ್ವ ಉದ್ದೇಶಗಳಿಗಾಗಿ ಮಾತ್ರ. ಆದ್ದರಿಂದ ಹಕ್ಕುದಾರನ ಯಾವುದೇ ಕಾನೂನುಬದ್ಧ ವಾರಸುದಾರರು ಗಂಭೀರ ವಿವಾದವನ್ನು ಎತ್ತದೇ ಇದ್ದಲ್ಲಿ ಮತ್ತು ಯಾವುದೇ ಕಾನೂನು ಅಡೆತಡೆ ಇಲ್ಲದ ಸಂದರ್ಭದಲ್ಲಿ ವೀಲುನಾಮೆ ಆಧಾರದ ಮೇಲೆ ಖಾತಾ ಬದಲಾವಣೆ ನಿರಾಕರಿಸುವುದು ಕಂದಾಯ ಇಲಾಖೆಯ ಹಿತಾಸಕ್ತಿಗೆ ಧಕ್ಕೆಯಾಗುತ್ತದೆ. ಈ ಸಂದರ್ಭದಲ್ಲಿ ಜಿತೇಂದ್ರ ಸಿಂಗ್ ವಿರುದ್ಧ ಮಧ್ಯಪ್ರದೇಶ ರಾಜ್ಯ ಮತ್ತು ಇತರರು ಪ್ರಕರಣದ ತೀರ್ಪಿನ ಉಲ್ಲೇಖ ಮಾಡಲಾಗಿದ್ದು, ವಿಶೇಷವಾಗಿ ವೀಲುನಾಮೆ ಆಧಾರದ ಮೇಲೆ ನಾಮಾಂತರ ಕೇಳಿದಾಗ ಶೀರ್ಷಿಕೆಯ ಕುರಿತು ವಿವಾದ ಇದ್ದರೆ ಹಕ್ಕು ಮಂಡಿಸುವ ಪಕ್ಷವು ಸಂಬಂಧಿತ ಅರ್ಹ ನ್ಯಾಯಾಲಯವನ್ನು ಸಂಪರ್ಕಿಸಬೇಕೆಂದು ಆ ತೀರ್ಪಿನಲ್ಲಿ ಹೇಳಲಾಗಿದೆ. ಪ್ರಸ್ತುತ ಪ್ರಕರಣದಲ್ಲಿ ಮೃತ ಭೂಹಕ್ಕುದಾರರ ಯಾವುದೇ ಕಾನೂನುಬದ್ಧ ವಾರಸುದಾರರು ವೀಲುನಾಮೆಯ ಸಾಚಾತನವನ್ನು ಪ್ರಶ್ನಿಸಿಲ್ಲ ಎಂದು ನ್ಯಾಯಾಲಯ ಗಮನಿಸಿದೆ. ನೋಂದಾಯಿಸದ ಮಾರಾಟ ಒಪ್ಪಂದದ ಆಧಾರದ ಮೇಲೆ ತಮ್ಮ ಪರವಾಗಿ ನಿರ್ದಿಷ್ಟ ಕಾರ್ಯಗತಗೊಳಿಸುವ ಆದೇಶ ಅಂದರೆ ಡಿಕ್ರಿ ಆಫ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಇಲ್ಲದೆ ಹಕ್ಕು ಮಂಡಿಸಿದ ಮೂರನೇ ವ್ಯಕ್ತಿಯಿಂದ ಮಾತ್ರ ಆಕ್ಷೇಪಣೆ ಬಂದಿದೆ. ಕಂದಾಯ ಅಧಿಕಾರಿಗಳ ಸಮಾನಾಂತರ ಆದೇಶಗಳಲ್ಲಿ ಹಸ್ತಕ್ಷೇಪ ಮಾಡಿದ ಹೈಕೋರ್ಟ್ ತಪ್ಪು ಮಾಡಿದೆ. ವಿಲ್ ಆಧಾರಿತ ಮ್ಯೂಟೇಷನ್ ಅರ್ಜಿಗಳನ್ನು ತಿರಸ್ಕರಿಸಲಾಗದು. ವಿಲ್ ಪ್ರಕಾರ ಕಂದಾಯ ದಾಖಲೆಗಳ ಬದಲಾವಣೆ ಮಾಡಬಹುದು. ಸುಪ್ರೀಂ ಕೋರ್ಟ್ ಈ ಮಹತ್ವದ ತೀರ್ಪು ಕುರಿತು ಒಂದು ವರದಿ ಇಲ್ಲಿದೆ. ನಮಸ್ಕಾರ, ಇದು ನಿಮ್ಮ ಕೋರ್ಟ್ ಬೀಟ್ ನ್ಯೂಸ್. ವೀಲುನಾಮೆಯ ಆಧಾರದ ಮೇಲೆ ಕಂದಾಯ ದಾಖಲೆಗಳ ಬದಲಾವಣೆ ಅಂದರೆ ಮ್ಯೂಟೇಷನ್ ಮಾಡಬಹುದು ಎಂದ ಸುಪ್ರೀಂ ಕೋರ್ಟ್. ವೀಲುನಾಮೆ ಆಧಾರದಲ್ಲಿ ಮ್ಯೂಟೇಷನ್ ಅರ್ಜಿಗಳನ್ನು ತಿರಸ್ಕರಿಸಲಾಗದು. ವಿಲ್ ಪ್ರಕಾರ ಕಂದಾಯ ದಾಖಲೆಗಳ ಬದಲಾವಣೆ ಮಾಡಬಹುದು ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ತಾರಾಚಂದ್ರ ವಿರುದ್ಧ ಭಾವಲಾಲ್ ಮತ್ತಿತರರು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ನ್ಯಾಯಮೂರ್ತಿ ಸಂಜಯ್ ಕರೋಲ್ ಮತ್ತು ನ್ಯಾಯಮೂರ್ತಿ ಮನೋಜ್ ಮಿಶ್ರಾ ಅವರಿದ್ದ ವಿಭಾಗೀಯ ನ್ಯಾಯಪೀಠ ಈ ತೀರ್ಪು ನೀಡಿದೆ. ಕಂದಾಯ ದಾಖಲೆಗಳಲ್ಲಿ ಖಾತಾ ಬದಲಾವಣೆಯಿಂದ ಆಸ್ತಿಯ ಹಕ್ಕು ದೊರೆಯುವುದಿಲ್ಲ, ಅದು ಕೇವಲ ರಾಜಸ್ವ ಉದ್ದೇಶಗಳಿಗಾಗಿ ಮಾತ್ರ ಮಾಡಲಾಗುತ್ತದೆ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದ್ದು, ವೀಲುನಾಮೆಯ ಮಾನ್ಯತೆ ಮತ್ತು ಜಾರಿಗೊಳಿಸುವ ಕುರಿತು ತತ್ವಗಳನ್ನು ಸ್ಪಷ್ಟಪಡಿಸಿದೆ. ವೀಲುನಾಮೆಯ ಆಧಾರದ ಮೇಲೆ ಭೂ ದಾಖಲೆಗಳಲ್ಲಿ ಖಾತಾ ಬದಲಾವಣೆ ಮಾಡುವುದಕ್ಕೆ ಯಾವುದೇ ಕಾನೂನು ಅಡೆತಡೆ ಇಲ್ಲ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಅರ್ಜಿ ವೀಲುನಾಮೆಯ ಮೇಲೆ ಆಧಾರಿತವಾಗಿದೆ ಎಂಬ ಕಾರಣಕ್ಕಷ್ಟೇ ಖಾತಾ ಬದಲಾವಣೆ ನಿರಾಕರಿಸಲಾಗುವುದಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಮಧ್ಯಪ್ರದೇಶ ಹೈಕೋರ್ಟ್ ನೀಡಿದ್ದ ಆದೇಶವನ್ನು ರದ್ದುಪಡಿಸಿ ನೋಂದಾಯಿತ ವೀಲುನಾಮೆ ಆಧಾರದಲ್ಲಿ ಮಾಡಿದ ಖಾತಾ ಬದಲಾವಣೆಯನ್ನು ಸುಪ್ರೀಂ ಕೋರ್ಟ್ ಪುನಃ ಸ್ಥಾಪಿಸಿದೆ. ಆದರೆ ಆ ದಾಖಲೆಗಳು ಆಸ್ತಿಯ ಹಕ್ಕಿನ ಕುರಿತು ಯಾವುದೇ ನಾಗರಿಕ ವ್ಯಾಜ್ಯಗಳ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತವೆ ಎಂಬುದನ್ನು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಪ್ರಕರಣದ ಹಿನ್ನೆಲೆ: ಈ ಪ್ರಕರಣವು ಮಧ್ಯಪ್ರದೇಶದ ಭೋಪಾಲಿ ಮೌಜಾದಲ್ಲಿರುವ ಕೃಷಿ ಭೂಮಿಗೆ ಸಂಬಂಧಿಸಿದೆ. ಆ ಭೂಮಿ ರೋಡಾ ಅಲಿಯಾಸ್ ರೋಡಿಲಾಲ್ ಅವರ ಹೆಸರಿನಲ್ಲಿ ದಾಖಲಾಗಿತ್ತು. 2019ರ ನವೆಂಬರ್ನಲ್ಲಿ ಅವರ ನಿಧನದ ನಂತರ ಮೇಲ್ಮನವಿದಾರ ತಾರಾಚಂದ್ರ ಅವರು 2017ರ ಮೇ ತಿಂಗಳಲ್ಲಿ ರೋಡಿಲಾಲ್ ಅವರು ಮಾಡಿದ್ದ ನೋಂದಾಯಿತ ವೀಲುನಾಮೆಯ ಆಧಾರದ ಮೇಲೆ ಭೂ ದಾಖಲೆಗಳ ಬದಲಾವಣೆಗೆ ಅರ್ಜಿ ಸಲ್ಲಿಸಿದರು. ಮಾನಸ ತಹಶೀಲ್ದಾರ್ ಅವರು ಸಾರ್ವಜನಿಕ ನೋಟಿಸ್ ನೀಡಿದ ನಂತರ ಆಕ್ಷೇಪಣೆಗಳನ್ನು ಪರಿಗಣಿಸಿ ವೀಲುನಾಮೆಗೆ ಸಾಕ್ಷಿಗಳಾದ ಸಾಕ್ಷಿದಾರರನ್ನು ಒಳಗೊಂಡಂತೆ ಸಾಕ್ಷಿಗಳ ಹೇಳಿಕೆಗಳನ್ನು ದಾಖಲಿಸಿ ಖಾತಾ ಬದಲಾವಣೆ ಮಂಜೂರು ಮಾಡಿದರು. ಈ ಆದೇಶವು ಈಗಾಗಲೇ ಬಾಕಿ ಇರುವ ನಾಗರಿಕ ದಾವೆಯಲ್ಲಿ ಪಕ್ಷಗಳ ಹಕ್ಕುಗಳನ್ನು ಅಂತಿಮವಾಗಿ ನಿರ್ಧರಿಸುವುದಕ್ಕೆ ಒಳಪಟ್ಟಿರುತ್ತದೆ ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿತ್ತು. ಮೊದಲ ಪ್ರತಿವಾದಿ ಭಾವರ್ಲಾಲ್ ಅವರು ನೋಂದಾಯಿಸದ ಮಾರಾಟ ಒಪ್ಪಂದ ಹಾಗೂ ಪ್ರತಿಕೂಲ ಸ್ವಾಧೀನ ಅಂದರೆ ಅಡ್ವರ್ಸ್ ಪೊಸೆಷನ್ ಆಧಾರದ ಮೇಲೆ ಸರ್ವೆ ಸಂಖ್ಯೆಗಳಲ್ಲೊಂದರ ಆಸ್ತಿ ಮೇಲಿನ ಸ್ವಾಧೀನವನ್ನು ಹಕ್ಕುಪಡಿಸಿಕೊಂಡು ಖಾತಾ ಬದಲಾವಣೆ ಆದೇಶವನ್ನು ಪ್ರಶ್ನಿಸಿದರು.
ಅವರ ಮೇಲ್ಮನವಿಗಳನ್ನು ಉಪವಿಭಾಗಾಧಿಕಾರಿ ಮತ್ತು ಆಯುಕ್ತರು ತಿರಸ್ಕರಿಸಿದರು. ಆದರೆ ಸಂವಿಧಾನದ ವಿಧಿ 227ರ ಅಡಿಯಲ್ಲಿ ಮೇಲ್ವಿಚಾರಣಾಧಿಕಾರವನ್ನು ಬಳಸಿಕೊಂಡು ಹೈಕೋರ್ಟ್ ಕಂದಾಯ ಅಧಿಕಾರಿಗಳ ಆದೇಶಗಳನ್ನು ರದ್ದುಪಡಿಸಿತು. ರಂಜಿತ್ ವಿರುದ್ಧ ನಂದಿತಾ ಸಿಂಗ್ ಎಂಬ ತನ್ನ ಹಿಂದಿನ ತೀರ್ಪನ್ನು ಆಧರಿಸಿ ಹಿಂದೂ ಉತ್ತರಾಧಿಕಾರ ಕಾಯ್ದೆ 1956ರ ಪ್ರಕಾರ ಕಾನೂನುಬದ್ಧ ವಾರಸುದಾರರ ಹೆಸರಿಗೆ ಭೂಮಿಯನ್ನು ಬದಲಾವಣೆ ಮಾಡಲು ಅವರು ಲಭ್ಯವಿಲ್ಲದಿದ್ದಲ್ಲಿ ಸಿವಿಲ್ ದಾವೆಗೆ ಒಳಪಟ್ಟಂತೆ ರಾಜ್ಯ ಸರ್ಕಾರದ ಪರವಾಗಿ ನಾಮಾಂತರ ಮಾಡಲು ಹೈಕೋರ್ಟ್ ನಿರ್ದೇಶನ ನೀಡಿತು. ಸುಪ್ರೀಂ ಕೋರ್ಟ್ನ ತರ್ಕ. ಮೇಲ್ಮನವಿಯನ್ನು ಅಂಗೀಕರಿಸಿದ ಸುಪ್ರೀಂ ಕೋರ್ಟ್ ವಿಧಿ 227ರ ಅಡಿಯಲ್ಲಿ ಹಸ್ತಕ್ಷೇಪ ಮಾಡಲು ಅಗತ್ಯವಿರುವ ನ್ಯಾಯಾಧಿಕಾರ ದೋಷ ಅಥವಾ ಕಾನೂನು ದೌರ್ಬಲ್ಯ ಆದಾಯ ಅಧಿಕಾರಿಗಳ ಆದೇಶಗಳಲ್ಲಿ ಇದೆಯೇ ಎಂಬುದನ್ನು ಹೈಕೋರ್ಟ್ ಪರಿಶೀಲಿಸದೆ ತಪ್ಪು ಮಾಡಿದೆ ಎಂದು ಅಭಿಪ್ರಾಯಪಟ್ಟಿತು. ಮಧ್ಯಪ್ರದೇಶ ಭೂ ಕಂದಾಯ ಸಂಹಿತೆ 1959ರ ವಿಧಿಗಳು 109 ಮತ್ತು 110 ಭೂಮಿಯಲ್ಲಿ ಹಕ್ಕುಗಳನ್ನು ಪಡೆಯುವುದನ್ನು ಮಾರಾಟ ಅಥವಾ ಉಡುಗೊರೆ ಮುಂತಾದ ನಿರ್ದಿಷ್ಟ ವಿಧಾನಗಳಿಗೆ ಮಾತ್ರ ಸೀಮಿತಗೊಳಿಸುವುದಿಲ್ಲ ಎಂದು ನ್ಯಾಯಾಲಯ ಗಮನಿಸಿದೆ. ವೀಲುನಾಮೆಯ ಮೂಲಕ ಹಕ್ಕು ಪಡೆಯುವುದನ್ನು ಹೊರತುಪಡಿಸಲಾಗಿಲ್ಲ. ಇನ್ನು ಮಧ್ಯಪ್ರದೇಶ ಭೂ ರಾಜಸ್ವ ಸಂಹಿತೆ ಭೂ ಅಭಿಲೇಖಗಳಲ್ಲಿ ನಾಮಾಂತರ ನಿಯಮಗಳು 2018 ವೀಲುನಾಮೆಯ ಮೂಲಕ ಹಕ್ಕು ಪಡೆಯುವುದನ್ನು ಖಾತಾ ಬದಲಾವಣೆಗೆ ಮಾನ್ಯ ವಿಧಾನವೆಂದು ಸ್ಪಷ್ಟವಾಗಿ ಗುರುತಿಸುತ್ತವೆ. ಹೈಕೋರ್ಟ್ನ ದೃಷ್ಟಿಕೋನವನ್ನು ತಿರಸ್ಕರಿಸಿದ ಪೀಠ ವೀಲುನಾಮೆಯ ಆಧಾರದ ಮೇಲಿನ ಖಾತಾ ಬದಲಾವಣೆ ಅರ್ಜಿಯನ್ನು ಅದು ವೀಲುನಾಮೆಯ ಸ್ವರೂಪದ್ದಾಗಿದೆ ಎಂಬ ಕಾರಣಕ್ಕಷ್ಟೇ ಪ್ರಾರಂಭದಲ್ಲೇ ತಿರಸ್ಕರಿಸಲು ಸಾಧ್ಯವಿಲ್ಲ ಎಂದು ಹೇಳಿತು. ಈ ಸಂಬಂಧ ಮಧ್ಯಪ್ರದೇಶ ಹೈಕೋರ್ಟ್ನ ಪೂರ್ಣ ಪೀಠವು ಆನಂದ್ ಚೌಧರಿ ವಿರುದ್ಧ ಮಧ್ಯಪ್ರದೇಶ ರಾಜ್ಯ ಪ್ರಕರಣದಲ್ಲಿ ನೀಡಿದ ತೀರ್ಪನ್ನು ನ್ಯಾಯಾಲಯ ಅವಲಂಬಿಸಿದೆ. ಆ ತೀರ್ಪಿನಲ್ಲಿ ತಹಶೀಲ್ದಾರ್ ಅವರು ವೀಲುನಾಮೆಯ ಆಧಾರದ ಮೇಲಿನ ಖಾತಾ ಬದಲಾವಣೆ ಅರ್ಜಿಗಳನ್ನು ಸ್ವೀಕರಿಸಬಹುದಾದರೂ ವೀಲುನಾಮೆಯ ಮಾನ್ಯತೆ ಅಥವಾ ಪ್ರಾಮಾಣಿಕತೆ ಕುರಿತ ವಿವಾದಗಳನ್ನು ಅರ್ಹ ಸಿವಿಲ್ ನ್ಯಾಯಾಲಯವೇ ನಿರ್ಧರಿಸಬೇಕು ಎಂದು ಸ್ಪಷ್ಟಪಡಿಸಲಾಗಿದೆ. ವೀಲುನಾಮೆಯ ಆಧಾರದ ಮೇಲೆ ಖಾತಾ ಬದಲಾವಣೆ ಅರ್ಜಿ ಸಲ್ಲಿಸುವುದಕ್ಕೆ ಯಾವುದೇ ಅಡ್ಡಿಯಿಲ್ಲ ಎಂಬುದು ಪೂರ್ಣ ಪೀಠದ ತೀರ್ಪಿನಿಂದ ಸ್ಪಷ್ಟವಾಗುತ್ತದೆ ಎಂದು ನ್ಯಾಯಾಲಯ ತಿಳಿಸಿದೆ.